ಹಾಯ್ ಗಾಯ್ಸ್, ಇವತ್ತಿಂದ ನಾನು ಕೂಡ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ತಾಯಿ ಆಶೀರ್ವಾದ ಪಡ್ಕೊಂಡೆ ಮೊದಲನೇ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಇವತ್ತು ನಾನು ಬಂದಿರೋದು ಹಾಸನದ ಹಾಸನಾಂಬ ತಾಯಿ ದೇವಸ್ಥಾನಕ್ಕೆ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹೆಂಗಿತ್ತು ಅಂತ ಎಲ್ಲ ಕಾಮೆಂಟ್ ಮಾಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಇವತ್ತು ಫುಲ್ಲು ಯಾವ ಥರ ಐತೆ ಅಂತ ತೋರಿಸ್ತೀನಿ. ಹಾಸನಾಂಬ ಟೆಂಪಲ್ಲು ನಾನು, ರಾಕಿ ಮತ್ತು ವಿನಯ್ 3 ಜನನೂ ಬಂದಿದ್ವಿ. ದೇವಸ್ಥಾನಕ್ಕೆ ಬಂದಿದ್ದು ಭಾಳ ಲಾಸು. ಒಂದೇ ಒಂದು ಹುಡುಗಿರು ಇಲ್ಲ, ಏನಿಲ್ಲ. ಮೈಸೂರು ಯುವ ದಸರಾದಲ್ಲಿ ಒಬ್ಬ ಹುಡುಗ ಪಾಪ್ಕಾರ್ನ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಿದ್ದ, ಗೊತ್ತಾ? ಅವನು ತೋರಿಸ್ತೀನಿ ಬನ್ನಿ. ಅದೇ ಮೈಸೂರು ಯುವ ದಸರಲ್ಲಿ ನೆನಪಿರ್ಬೇಕು ಎಲ್ರಿಗೂ. ಮೋಸ್ಟ್ಲಿ ಅವನು ಇಲ್ಲಿ ಸರ್ ಒಂದೇ ಏನು ಹೆಸರು ನಿಮ್ಮದು ಬ್ರೋ? ಇಲ್ಲಿ ಗೊತ್ತು. ಫುಲ್ ಬ್ಯುಸಿ ಅಣ್ಣ. ಪಾಪ ಅಲ್ಲಿ ಪೊಲೀಸ್ನವ್ರು ಯಾರನ್ನೂ ಇರೋಕ್ಕೆ ಬಿಡ್ತಾ ಇಲ್ಲ. ನಿಜವಾಗ್ಲೂ ಅಂಥವ್ರು ಬೆಳಿಬೇಕು. ಅವನು ಪಾಪ್ಕಾರ್ನ್ ಮಾಡ್ಕೊಂಡು ನಾನು ಸುಮ್ಮನೆ ಇರಬೇಕು ಅಂತಿದೆ. ಬಟ್ ಅವನು ಇಲ್ಲಿ ಬಂದು ದೇವಸ್ಥಾನಕ್ಕೆ ಬಂದಾಗ ಸುಮಾರು ಹುಡುಗಿ ಪರಿಚಯ ಮಾಡ್ತಿದ್ದ. ಸುಮಾರು ಹುಡುಗಿ ಪರಿಚಯ ನೋಡಿ. NCC ಅವರು ಪಾಪ NSS ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸವರು ತುಂಬ ಕಷ್ಟಪಡ್ತಿದ್ದಾರೆ. ಪೊಲೀಸ್ನವ್ರು ಆರಾಮಾಗಿ ಕೂತಿದ್ದಾರೆ. ಅವರೇ ಒಂಥರ ಇಲ್ಲಿ ಪೊಲೀಸ್ನವ್ರು ಆಗೋರೆ. ಎಲ್ಲರೂ ಮಾತನ್ನೇ ಕೇಳ್ತಿಲ್ಲ. ಹೊಡೆಯಕ್ಕೆ ಬಂದರೆ ನಾವು ಕೊಟ್ಟವ ನೋಡಿ. ಪಾಪ ಎಲ್ಲ ಬರೀ ಅವರೇ ಇರೋದು. ನಮ್ಮ ಹುಡುಗಿ ತೋರ್ಸಲ್ಲಿ ಗೈಸ್, ದರ್ಶನ ಎಲ್ಲ ಮುಗೀತು. ದರ್ಶನ ಮಾಡಿ ಪ್ರಸಾದ ತಗೊಂಡು ಹೋಗ್ತಿದ್ದೀವಿ. ಇವತ್ತು ಇಷ್ಟೊಂದು ರಿಸ್ಕ್ ಅನ್ನಿಸ್ತಿರ್ಲಿಲ್ಲ. ಇವತ್ತು ಸಿದ್ದರಾಮಯ್ಯ ಅವ್ರು ಬಂದಿದ್ದಾರೆ. ಅದಕ್ಕೋಸ್ಕರ ಪೊಲೀಸ್ನವ್ರು ಯಾರು ಮುಂದೆ ಮೂವ್ ಆಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅಲ್ಲಲ್ಲೇ ಸ್ಟ್ರಕ್ ಮಾಡ್ತಿದ್ರು. ಅದಕ್ಕೋಸ್ಕರ ತುಂಬ ಲೇಟ್ ಆಯಿತು. ನಾವು ಬೆಳಗ್ಗೆ ಐ ಥಿಂಕ್ 9:45 ಬಂದಿದ್ದು. ಇವಾಗ 1:15-2 ಗಂಟೆ ಆಗೋಕ್ಕಾಗೈತೆ. ಇನ್ನು ನಾಳೆ ಇನ್ನೂ ಬೇರೆಯವ್ರು ಬಂದರೆ ಮೋಸ್ಟ್ಲಿ ಇನ್ನೂ ಜಾಸ್ತಿ ರಶ್ ಆಗುತ್ತೆ ಅನಿಸುತ್ತೆ. ಅವ್ರಿಗೆಲ್ಲ ಒಂದು ಶೆಡ್ಯೂಲ್ ಮಾಡಬೇಕು, ಒಂದು ಟೈಮ್ ಅಂತ. ಆವಾಗ ಸರಿಯಾಗುತ್ತೆ, ಯಾರಿಗೂ ರಿಸ್ಕ್ ಅನಿಸಲ್ಲ. ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಓಕೆ, ಬಾಯ್.